Audio Jungle. Audio Jungle. ಎಲ್ಲರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ಗೊಜ್ಜ ಅವಲಕ್ಕಿ ಮಾಡೋಣ ಬನ್ನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ, ಬೆಳಗ್ಗೆ ನಾಷ್ಟಕ್ಕೆ ಅತಿ ಸುಲಭದಲ್ಲಿ ಮಾಡುವಂತಹ ಗೊಜ್ಜ ಅವಲಕ್ಕಿ. ನೋಡಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು: ಮೊದಲಿಗೆ ಅವಲಕ್ಕಿ, ಗಟ್ಟಿ ಅವಲಕ್ಕಿ ಬೇಕು. ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ತಗೊಳ್ಳಿ, ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ. ಸ್ವಲ್ಪ ಧನ್ಯ ಪೌಡರು, ಹುಣಸೆಹಣ್ಣು, ನೋಡಿ 1 ಸ್ಪೂನು ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ನೋಡಿ ಇಲ್ಲಿ ಜೀರಿಗೆ ಇಟ್ಟಿದ್ದೀನಿ. ಇದು ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಬೋದು. ನಾನು ಹಾಕಲ್ಲ, ಅದೆಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ ಅಲ್ಲಿಗೆ. ಸಾಸಿವೆ ಮತ್ತು ಬೆಳ್ಳುಳ್ಳಿ ಬೇಕಂದ್ರೆ ಹಾಕಿ, ಇಲ್ಲಾಂದರೆ ಬೇಡ ಅಂದರೆ ಬೇಡ. ಕರಿಬೇವಿನ ಸೊಪ್ಪು ಒಗ್ಗರಣೆಗೆ. ನೋಡಿ ಇಷ್ಟು ಇದು ಅರಿಶಿನ ಪುಡಿ ಸ್ವಲ್ಪ, ಅದು ಕಲ್ಲರ್ ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ಒಂಚೂರು ಅರಿಶಿನ ಪುಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಕೋಣ. ನೋಡಿ ಹುಣಸೆಹಣ್ಣು ನಾನು ಬಿಸಿನೀರಲ್ಲಿ ಇಟ್ಟಿದ್ದೀನಿ. 1 ಬ್ಯಾಡಗೆ ಮೆಣಸಿನ್ಕಾಯಿ ನಾನು ಒಗ್ಗರಣೆಗೆ ತಗೊಂಡಿದ್ದೀನಿ. ನೋಡಿ ಇದು ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ನೆನೆಸ್ಬಿಟ್ಟು ಪುಡಿ ಮಾಡೋಕ್ಕೆ ಹೋಗಬೇಡಿ, ಮೊದಲೇ ಪುಡಿ ಮಾಡಬೇಕು. ಯಾಕೆ ಅಂದರೆ ಇಲ್ಲ ಅಂದರೆ ನೆಂದರೆ ಅದು ಪುಡಿ ಆಗೋಲ್ಲ, ಮುದ್ದೆ ಆಗುತ್ತೆ, ಮುದ್ದೆ ಆಗುತ್ತೆ. ನೋಡಿ ಸ್ವಲ್ಪ ತರ್ತರಿ ಆದರೆ ಸಾಕಿಷ್ಟು, ಈ ಥರ ಆದರೆ ಸಾಕು. ನಾನು ಜಾಸ್ತಿ ಮಾಡ್ತಾಯಿಲ್ಲ, ಸ್ವಲ್ಪನೇ ಮಾಡ್ತಾಯಿರೋದು. ಇದು ಜಾಸ್ತಿ ಆಗುತ್ತೆ ನೆಂದ ಮೇಲೆ. ಇದನ್ನು ತೊಳ್ಕೊಳ್ಳೋಣ. ಇದನ್ನು ಕ್ಲೀನಾಗಿ ಒಂದು ಪಾತ್ರೆಗೆ ಹಾಕಿ, ಇಲ್ಲಾಂದರೆ ಯಾವ್ದಕ್ಕಾರ ಬೇರೆದಕ್ಕೆ ಹಾಕಿದ್ರೆ ಎಲ್ಲ ಹೋಗ್ಬಿಡುತ್ತೆ ನೀರಲ್ಲಿ. ನಿಧಾನಕ್ಕೆ ತೊಳೆದ್ಬಿಟ್ಟು ಸೋಸಬೇಕು. ನೀವು ಕಾಫಿ ಜಲ್ಡಿ ಇರೋದ್ರಲ್ಲಿ, ನೀರು ಸೋಸೋದ್ರಲ್ಲಿ ಇದು ಮಾಡ್ತೀರ ನೋಡಿ, ಅದರಲ್ಲಿ ಸಣ್ಣ ತರಿಯಾಗಿರೋದೆಲ್ಲ ಕೆಳಗಡೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಜಲ್ಡಿ ತಗೊಂಡಿದ್ದೀನಿ ನಾನು. ನೋಡಿ ನೀರೆಲ್ಲ ಹೋಗಲಿ. ಇದು ನೆಂದ ಮೇಲೆ ಜಾಸ್ತಿ ಆಗುತ್ತೆ ನೋಡಿ, ಎಷ್ಟೊಂದು ಆಗುತ್ತೆ, ತುಂಬಾ ಆಗುತ್ತೆ ನೋಡಿ. ಎಲ್ಲ ನೀಟಾಗಿ ನೋಡಿ ನೀರೆಲ್ಲ ಹೋಯ್ತು. ಹಾಗೆ ಸೋರ್ತಾ ಇರಲಿ ನೀರೆಲ್ಲ. ಅಷ್ಟರೊಳಗೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಮೊದಲಿಗೆ ನೋಡಿ ಎಷ್ಟೊಂದಾಗಿದೆ. ಎಣ್ಣೆ ಹಾಕೋಣ ಬಾಣಲಿಗೆ. ಇದಕ್ಕೆ ಒಗ್ಗರಣೆ ಏನೊಂದು 10 ನಿಮಿಷ 5 ನಿಮಿಷದಲ್ಲಿ ಮಾಡ್ಕೋಬೋದು. ಇದನ್ನು ನೀವು ಜಾಸ್ತಿ ಟೈಮೇ ಹಿಡಿಯಲ್ಲ ಇದಕ್ಕೆ. ಸ್ವಲ್ಪ ಕಡಲೆ ಬೀಜ ನೆನೆಯೋದು ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ. ಕಡಲೆ ಬೀಜ ಇದಾಗೋದು, ಉರಿಯೋದು. ನೋಡಿ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದನ್ನ ತೋರಿಸ್ಲಿಲ್ಲ. ಇದನ್ನು ಸ್ವಲ್ಪ ಅಚ್ಕಾರದ ಪುಡಿ, ಧನ್ಯ ಪುಡಿ ಎಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಒಂಚೂರು ಎಣ್ಣೆ ಹಾಕ್ತೀನಿ ಇದಕ್ಕೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಬರೀ ಬ್ರಾಹ್ಮಣರು ಮಾತ್ರ ಮಾಡಿ ತಿಂತಾಯಿದ್ರು ಅವಾಗೆಲ್ಲ. ಈಗ ಎಲ್ಲರೂ ಯಾಕೆ ನಾವೆಲ್ಲ ಮಾಡಿ ತಿನ್ನಬಾರ್ದ? ಏನು ಬ್ರಾಹ್ಮಣರೇ ತಿನ್ನಬೇಕಾ ಹೇಳಿ? ಎಲ್ಲರೂ ತಿನ್ನಬಾರ್ದ? ಎಲ್ಲ ಜನಗಳು ಮಾಡಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೆ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ನೋಡಿ ಸ್ವಲ್ಪ ಜೀರಿಗೆ ಹಾಕ್ತೆ ನಾನು, ಅಚ್ಕಾರದ ಪುಡಿ, ಧನ್ಯದ ಪುಡಿ ಎರಡೂ ಆ ಎಣ್ಣೆಯಲ್ಲಿ ಹಾಕ್ತೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ಕಲರ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹಾಗೆ ಮಿಕ್ಸ್ ಮಾಡಿದ್ರೆ ಸ್ಮೆಲ್ ಹೊಡಿಯುತ್ತೆ. ಖಾರದ ಪುಡಿದು ನೋಡಿ ನೆಂದಿತ್ತಲ್ಲ ಈ ಅವಲಕ್ಕಿನೆಲ್ಲ ಇದಕ್ಕೆ ಹಾಕೋಣ. ನೋಡಿ ಈ ಕಡೆ ಎಲ್ಲ ಹಂಗೆ ಕಾಣಿಸ್ತಾ ಇದೆ ನೋಡಿ. ದೊಡ್ಡ ಪಾತ್ರೆಯಲ್ಲಿ ಹಾಕ್ಬಿಟ್ರೆ ಎಲ್ಲ ನೀರಲ್ಲೇ ಹೋಗುತ್ತೆ, ನಿಮಗೆ ಅವಲಕ್ಕಿ ಸಿಕ್ಕೋದೇ ಇಲ್ಲ. ನೋಡಿ ಎಲ್ಲನೂ ಕ್ಲೀನಾಗಿ ಇದು ಮಾಡೋಣ, ಎಲ್ಲ ಪುಡಿ ಮಾಡೋಣ. ಗಟ್ಟಿ ಆರುತ್ತೆ. ಇದೇನು 1 ದಿವಸ 2 ದಿವಸ ಇಟ್ಟಿದ್ರು ಕೆಟ್ಟೋಗಲ್ಲ. ಆದರೆ ಕಡಲೆ ಬೀಜ ಮಾತ್ರ ಮೆತ್ತಗಾಗಿರುತ್ತೆ ಅಷ್ಟೇ. ಇದು ಬೇಯಿಸೋದೇನು ಬೇಡ. ಇದನ್ನು ಅವಲಕ್ಕಿನ ಇದು ಬೇಯಿಸಬಾರ್ದು. ನೋಡಿ ಸ್ವಲ್ಪ ಉಪ್ಪು ಹಾಕೋಣ. ಇದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀಟಾಗಿ. ಇದನ್ನು ಬೇಯಿಸೋದು ಬೇಡ. ನೋಡಿ ಆ ಕಡೆ ತೆಗೆದಿಡ್ತೀನಿ ನಾನು. ಈಗ ಒಗ್ಗರಣೆಗೆ ಎಣ್ಣೆ ಹಾಕಿದ್ವಲ್ಲ, ಅಲ್ಲಿ ಕಾಯ್ದಿದೆ. ಆ ಕಡೆ ಪಾತ್ರೆ ಇಟ್ಟಿದ್ದೆ ನಾನು, ಬಾಣಲಿನ ಬಿಸಿಯಾಗಿದೆ ನೋಡಿ. ಇದು ಈ ಥರ ಕಾಣಿಸ್ತಾ ಇದೆ ನೋಡಿ. ಇದಕ್ಕೆ ಮೊದಲಿಗೆ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಟಪಟ ಆದಮೇಲೆ ಬೇರೆ ಐಟಮ್ ಹಾಕಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ನೋಡಿ ಕಡಲೆ ಬೀಜ ಹಾಕೋಣ. ಸಾಸಿವೆ ಎಲ್ಲ ಸಿಡಿದಿದೆ. ಸ್ವಲ್ಪ ಕಡಲೆ ಬೀಜ ಬೇಯೋಕ್ಕೆ ಒಂಚೂರು ಟೈಮ್ ಹಿಡಿಯುತ್ತೆ ಅಷ್ಟೇ, ಇಲ್ಲಾಂದ್ರೆ ಹಸಿ ಇದ್ದರೆ ಚೆನ್ನಾಗಿರಲ್ಲ ಅದು. ಅದಕ್ಕೋಸ್ಕರ ನೋಡಿ ಇದಕ್ಕೆ ಮೆಣಸಿನ್ಕಾಯಿ, ಕಡಲೆ ಬೀಜ ಚೆನ್ನಾಗಿ ಕುರುಮ್ ಅಂತ ಇದೆ. ಇದಕ್ಕೆ ನಾನು ಮೆಣಸಿನ್ಕಾಯಿ, 1 ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇದು ಬೆಳ್ಳುಳ್ಳಿ ಹಾಕಿದ್ದೀನಿ. ನೀವು ಬೆಳ್ಳುಳ್ಳಿ ಬೇಕಂದ್ರೆ ಹಾಕಿ, ಇಲ್ಲಾಂದ್ರೆ ಹಾಕಲ್ಲ. ಬ್ರಾಹ್ಮಣರುಗಳೆಲ್ಲ ಹಾಕಲ್ಲ. ಯಾಕೆ ಅಂದರೆ ಬೆಳ್ಳುಳ್ಳಿ ಈರುಳ್ಳಿ ಜಾಸ್ತಿ ತಿನ್ನಲ್ಲ ಅವರು. ನಾನು ಬೆಲ್ಲ ತೋರಿಸಿರಲಿಲ್ಲ ನೋಡಿ. ಸ್ವಲ್ಪ ಬೆಲ್ಲ ಹಾಕಬೇಕು, ಚೆನ್ನಾಗಿರುತ್ತೆ. ಅದು ಸಿಹಿ ಮತ್ತು ಖಾರ ಹುಳಿ ಎಲ್ಲ ಸಿಕ್ಕುವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಹುಣಸೆಹಣ್ಣು ಅದಕ್ಕೆ ಹಾಕಬೇಕಾಯ್ತು, ನಾನು ತೋರಿಸ್ತಿಲ್ಲ. ಅವಲಕ್ಕಿಗೆ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ.
ಬೆಲ್ಲ ಮತ್ತು ಹುಣಸೆಹಣ್ಣು ಅವಲಕ್ಕಿಗೆ ಹಾಕಿದ್ದೀನಿ, ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ. ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ನೋಡಿ ಇದೆಲ್ಲ ಆಯಿತು. ನೀವು ಯಾವ ಅಡುಗೆ ಮಾಡಿದ್ರೂ ಒಗ್ಗರಣೆ ಚೆನ್ನಾಗಿ ಬೆಂದಮೇಲೆ ಯಾವುದೇ ಐಟಮ್ ಹಾಕಿದ್ರೂ ಅದು ಊಟ ಚೆನ್ನಾಗಿರೋದು. ನೋಡಿ ಇದು ಮಾಡಿಟ್ಟಿದ್ವಲ್ಲ, ಇದೆಲ್ಲ ಅದಕ್ಕೆ ಸುರಿಯೋಣ ಗೊಜ್ಜು ಅವಲಕ್ಕಿ. ನಾನೀಗ ಬೆಳಗ್ಗೆ ತಿಂಡಿಗೆ ಮಾಡಿದ್ದೆ. ನೋಡಿ ಎಷ್ಟೊಂದಾಗಿದೆ. ನೋಡಿ ಅವಲಕ್ಕಿ ಮಾತ್ರ ಕಡಿಮೆ ಕಾಣಿಸ್ತಾ ಇತ್ತು, ಅದು ಪುಡಿ ಮಾಡಿದ ಮೇಲೆ ನೋಡಿ ಎಷ್ಟೊಂದಾಗುತ್ತೆ, ಜಾಸ್ತಿ ಆಗುತ್ತೆ. ಇದು 2 ಜನ ಹೊಟ್ಟೆ ತುಂಬ ತಿನ್ಬೋದು. 2-3 ಜನ ಕಡಿಮೆ ತಿಂತೀವಿ ಅಂದರೆ 3 ಜನ ತಿನ್ಬೋದು. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಏನು ಬೇಯೋದು ಬೇಡ, ಇದನ್ನು ಬೇಯಿಸಲ್ಲ ಯಾರೂ. ಒಗ್ಗರಣೆ ಹಾಕಿದ್ರೆ ಅಷ್ಟೇ ಬಿಡ್ತಾರೆ. ಬ್ರಾಹ್ಮಣರುಗಳೆಲ್ಲ ಮಾಡ್ತಾರಲ್ಲ, ಇಲ್ಲೊಬ್ಬರು ಬ್ರಾಹ್ಮಣರು ಇದ್ದಾರೆ, ಅವರು ನಮಗೆ ಕೊಡ್ತಾಯಿದ್ರು ತಿನ್ನೋದಕ್ಕೆ. ನಾನು ಒಂದು ದಿವಸ ಯಾಕೆ ಮಾಡಬಾರ್ದು ಅಂತ ನಾನು ಒಂದು ಸಲ ಮಾಡಿದ್ದೆ. ಒಂದು ಸಲ ಮುಂಚೆ ವೀಡಿಯೋನೂ ಹಾಕಿದ್ದೀನಿ. ಆವಾಗಲಿಂದ ಮಾಡ್ತೀನಿ ಒಂದೊಂದು ದಿವಸ, ಚೆನ್ನಾಗಿರುತ್ತೆ. ಅವರೇ ನಾನು ಕೊಟ್ಟರು ಇಸ್ಕೊಂಡು ತಿಂತಾರೆ ಅವರು, ಚೆನ್ನಾಗಿರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾನು ಅಲ್ಲೇ ಒಗ್ಗರಣೆ ಜೊತೆನೇ ಅಷ್ಟೊತ್ತು ಪುಡಿ ಹಾಕಿದ್ದೀನಿ. ನೋಡಿ ರೆಡಿ ಆಯಿತು. ನೀವು ಮನೇಲಿ ಒಂದು ಸಲ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ತುಂಬ ಚೆನ್ನಾಗಿದೆ, ನೋಡೋದಕ್ಕಲ್ಲ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದ್ರ ಜೊತೆ ಒಂದು ಲೋಟ ಕಾಫಿ ಟೀ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಮಾಡೋದು ಮಾತ್ರ ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರೂ ಫುಲ್ ವಿಡಿಯೋ ನೋಡಿ ದೊಡ್ಡವರಿಗೆ ಸಹಾಯ ಮಾಡ್ದಂಗೆ ನಮ್ಮ ಯೂಟ್ಯೂಬಿಗೂ ನೀವು ಸಹಾಯ ಮಾಡೋದು ಮಾತ್ರ ಮರಿಬೇಡಿ. ಎಲ್ರಿಗೂ ಬಾಯ್. ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಎಲ್ರಿಗೂ ಬಾಯ್.